ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ದೇವರ ಪ್ರಸಾದ ಅಂತ ಅಂದರೆ ಇದು ಪಂಚಕಜ್ಜಾಯ ಅಂತೇಳಿ ದೇವರ ಪ್ರಸಾದವನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರುತ್ತಲ್ವ, ಕೃಷ್ಣನಿಗೆ ಪ್ರಿಯವಾಗಿರುವಂತಹ ನೈವೇದ್ಯ, ಹಾಗೆ ಗಣೇಶನಿಗೆ ಪ್ರಿಯವಾಗಿರುವಂತಹ ನೈವೇದ್ಯ ಅಂತ ಕೂಡ ಹೇಳ್ಬೋದು. ಪಂಚಕಜ್ಜಾಯ ಹೆಂಗೆ ಮಾಡೋದು, ಸ್ವೀಟ್ ಅವಲಕ್ಕಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬಾ ಸಿಂಪಲ್ ಆಗಿದೆ. ಯಾವುದೇ ಥರದ್ದು ಹಬ್ಬಗಳಲ್ಲಿ, ಪೂಜೆಗಳಲ್ಲಿ ನೈವೇದ್ಯವಾಗಿ ಇದನ್ನು ನಾವು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಂತರ ಇದಿಷ್ಟು ನಾನು ಪೇಪರ್ ಅವಲಕ್ಕಿ ಅಂತ ಅಂದರೆ ತೆಳುವಾಗಿರುವಂಥ ಅವಲಕ್ಕಿಯನ್ನು ತಗೊಂಡಿದ್ದೀನಿ. 1 ಕಪ್ಪಷ್ಟು ಇಟ್ಕೊಂಡಿರುವಂಥ 2 ಏಲಕ್ಕಿ, ನಂತರ 2 ಟೇಬಲ್ ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ. ಹಾಗೆ ಇದು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ನೋಡಿ. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಅರ್ಧ ಕಪ್ಪು ಬೆಲ್ಲ, ಅರ್ಧ ಕಪ್ಪು ತೆರೆದಿಟ್ಕೊಂಡಿರುವಂಥ ಕೊಬ್ಬರಿ ಪುಡಿಯನ್ನು ತಗೊಂಡಿದ್ದೀನಿ. ಇದಿಷ್ಟು ಹಾಕೋದ್ರಿಂದ ದೇವರ ನೈವೇದ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಥರದ್ದು ನಾವು ಪೂಜೆ ಟೈಮ್ದಲ್ಲಿ ಇದನ್ನು ನಾವು ಈಸಿಯಾಗಿ ಮಾಡ್ಕೋಬಹುದು. ನಂತರ ಇವಾಗ ಗ್ಯಾಸ್ ಹಚ್ಕೊಂಡು ಕಡಾಯಿನ ಇಟ್ಕೊಂಡು ನಂತರ ಅದಕ್ಕೆ ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪಗಾದರೆ ಸಾಕು. ಇವಾಗ ತೆಗೆದು ಅದೇ ಪ್ಲೇಟ್ ಒಳಗೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಕರಗಿಸ್ಕೋದಕ್ಕೆ ಮಾತ್ರ. ನೋಡಿ, ಇದಿಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಪೂರ್ತಿಯಾಗಿ ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ. ಆದಷ್ಟು ಸಣ್ಣ ಉರಿ ಇಟ್ಕೊಂಡು ಇದನ್ನು ಕರಗಿಸ್ಕೊಳ್ಳಿ. ನಂತರ ಇವಾಗ ಸ್ವಲ್ಪ ಕರಗಾದ್ಮೇಲೆ ಅರ್ಧ ಕಪ್ಪಷ್ಟು ತೆರೆದಿಟ್ಕೊಂಡಿರುವಂಥ ಕೊಬ್ಬರಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೆಲ್ಲ ಮತ್ತು ಕೊಬ್ಬರಿ ಪುಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೊಬ್ಬರಿ ಪುಡಿ ನೀವು ಹಸೇದಿದ್ದರೂ ಕೂಡ ಹಾಕೋಬಹುದು. ನಾನಿಲ್ಲಿ ಒಣಗಿರುವಂಥ ಕೊಬ್ಬರಿಯನ್ನು ತೆರೆದು ಹಾಕ್ಕೊಂಡಿದ್ದೀನಿ. ಆದಷ್ಟು ಹಸೆ ಕೊಬ್ಬರಿ ಇದ್ದರೂ ಕೂಡ ನೀವು ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ನಂತರ ಇದಿಷ್ಟು ಆದಮೇಲೆ ಜಜ್ಜಿ ಇಟ್ಕೊಂಡಿರುವಂಥ 2 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸಿಡ್ತಾ ಇದ್ದೀನಿ. ಬೆಲ್ಲನ ಕರಗಿಸ್ಕೋದು ಮಾತ್ರ ಇದು, ಪಾಕ ಮಾಡೋ ಹಾಗಿಲ್ಲ. ನಂತರ ಇವಾಗ ಕೆಳಗೆ ಇಳಿಸ್ಕೊಂಡು ಇಲ್ಲಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಅಲ್ವಾ, ಅದನ್ನು ಹಾಕ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ಅಂತ ಅಂದರೆ ತುಂಬಾ ತೆಳುವಾಗಿರುತ್ತೆ. ಹಾಗೆ ನಾವು ಬೆಲ್ಲದಲ್ಲಿ ಇದನ್ನು ಹಾಗೆ ಮಿಕ್ಸ್ ಮಾಡೋದ್ರಿಂದ ತುಂಬ ಬೇಗ ಮೆತ್ತಗಾಗಿಬಿಡತ್ತೆ. ನೀರು ಹಾಕಿ ಇದನ್ನು ಮಿಕ್ಸ್ ಮಾಡೋದು ಅಥವಾ ನೀರಲ್ಲಿ ನೆನೆ ಇಟ್ಟು ಹಾಕೋದು ಈ ಥರದ್ದೇನು ಬೇಡ. ನಂತರ ಒಂದು ಅರ್ಧ ಕಪ್ಪು ಪೇಪರ್ ಅವಲಕ್ಕಿ ಹಾಕೊಂಡಾದಮೇಲೆ ಇಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಬಿಳಿ ಎಳ್ಳು ಮತ್ತು 2 ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಕೈಲಿಂದನೇ ನೀವು ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ಬೆಲ್ಲ ಪೂರ್ತಿಯಾಗಿ ಅವಲಕ್ಕಿಗೆ ಹತ್ಕೊಳ್ಳೋ ಹಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುತ್ತೆ, ಬಿಸಿ ಇದ್ದಾಗಲೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಅಥವಾ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಬನಾನಾ ಆಗಿರ್ಬೋದು, ಇವಾಗ ಇದಕ್ಕೆ ಸೇರಿಸ್ಕೊಂಡು ನೈವೇದ್ಯಕ್ಕೆ ಇಡೋದು ತುಂಬ ಚೆನ್ನಾಗಿರುತ್ತೆ. ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿಲ್ಲ, ಹಾಗೆ ಬನಾನಾ ಕೂಡ ಹಾಕ್ಕೊಂಡಿಲ್ಲ, ಅಂದರೆ ಬಾಳೆಹಣ್ಣನ್ನು ಹಾಕ್ಕೊಂಡಿಲ್ಲ. ಹಾಗೆ ಕೂಡ ಸ್ವೀಟ್ ಅವಲಕ್ಕಿಯನ್ನು ಮಾಡಿದ್ದೀನಿ. ಇದನ್ನು ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣನಿಗೆ ನೈವೇದ್ಯ ಅಂತ ಹೇಳ್ಬೋದು. ಹಾಗೆ ಇನ್ನೇನು ಗಣೇಶ ಚತುರ್ಥಿ ಹಬ್ಬ ಬಂತಲ್ವ, ಆವಾಗ ಗಣೇಶನಿಗೆ ಪ್ರಿಯವಾಗಿರುವಂತಹ ಸ್ವೀಟ್ ಅವಲಕ್ಕಿ ಅಂತ ಕೂಡ ಹೇಳ್ಬೋದು. ನೋಡಿದ್ರಲ್ವ, ಯಾವುದೇ ಥರದ್ದು ಹಬ್ಬಗಳಲ್ಲಿ ನೀವು ಇದನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ.